ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನಿವತ್ತು ತುರಿದು ಬೀಟ್ರೋಟ್ ಪಲ್ಯ ಮಾಡೋದನ್ನು, ತುರಿದಿದ್ದನ್ನು ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬೀಟ್ರೋಟು 4 ತುರಿದಿಟ್ಕೊಂಡಿದ್ದೀನಿ, 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಬಾಣಲೆ ಇಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ಜೀರಿಗೆ ಸಾಸಿವೆ ಹಾಕಬೇಕು. ನೋಡಿ, ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಬೇಕಾದರೆ ಹಾಕ್ಬೋದು, ನಾ ಹಾಕಿಲ್ಲ. ನೋಡಿ, ಎಲ್ಲ ಚಟಪಟ ಅನ್ನುವಾಗ ಕರಿಬೇವು ಹಾಕಬೇಕು. ನೋಡಿ, ಕರಿಬೇವು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದು ದೊಡ್ಡದಾಗಿ ಹಾಗೆ ಎಲೆ ಇದ್ದರೆ ಬಾಯಿಗೆ ಬರುತ್ತಂತ. ನೋಡಿ, ಈಗ 4 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನಂತರ 2 ಈರುಳ್ಳಿ ದೊಡ್ಡದು ಹೆಚ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, 2 ಈರುಳ್ಳಿ ದೊಡ್ಡದು, ಇದು 4 ಬೀಟ್ರೋಟು ತುರಿದಿಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಹಾಕ್ತೀನಿ. ಈರುಳ್ಳಿನ ಹಾಕ್ತೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಈ ಪಲ್ಯಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ಹಾಗೆ ಮಾಡೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಮಾಡಿ ನೋಡಿ. ಬೀಟ್ರೂಟ್ ಎಲ್ಲ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಅವರೆಲ್ಲ ಈ ಪಲ್ಯವನ್ನು ತಿಂತಾರೆ, ಚೆನ್ನಾಗಿರುತ್ತೆ. ನೋಡಿ, ಇದು ಈರುಳ್ಳಿ ಹಾಕಿ ಎಲ್ಲ ಒಗ್ಗರಣೆ ಎಲ್ಲ ಕೊಟ್ಟು ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ಇದು ತುರಿದಿಟ್ಕೊಂಡಿರ್ತೀನಲ್ಲ 4 ಬೀಟ್ರೋಟನ್ನ ಸ್ವಲ್ಪವಾಗಿ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಬೀಟ್ರೋಟ್ ಪಲ್ಯ ತುಂಬ ಒದಗುತ್ತೆ. ಇದು 4-5 ಜನ ಊಟ ಮಾಡ್ಬೋದು. 4 ಬೀಟ್ರೋಟ್ ಹೆಚ್ಚಿದ್ದೀನಿ, 2 ಈರುಳ್ಳಿ ಹಾಕಿದ್ದೀನಿ. ತುಂಬ ಜಾಸ್ತಿ ಆಗುತ್ತೆ ಇದು. ಇಷ್ಟಕ್ಕೆ 4 ಮಾಡಿದರೆ ಒಂದು 4-5 ಜನ ಊಟ ಮಾಡ್ಬೋದು ಅದರಲ್ಲಿ, ಚಪಾತಿ ಜೊತೆಗೆ. ನೋಡಿ, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ, ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡಿ 1-2 ನಿಮಿಷ ಬಿಡಬೇಕು ಅಷ್ಟೇ. ನಂತರ ಅರಿಶಿನ ಪುಡಿ ಹಾಕಬೇಕು. ನೋಡಿ, ಈರುಳ್ಳಿ ಬೀಟ್ರೂಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಹಸಿಮೆಣಸಿನ್ಕಾಯಿ ಎಲ್ಲ ಕಾಣಿಸ್ತಾ ಇದೆಯಲ್ಲ ಹಸಿರಾಗಿ. ಕರಿಬೇವು ನೋಡಿ, ಸಣ್ಣದಾಗಿ ಹೆಚ್ಚಿರೋದ್ರಿಂದ ಜಾಸ್ತಿ ಕಾಣಲ್ಲ, ದೊಡ್ಡದಾಗಿ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಎಲ್ಲರೂ ತಿಂದುಬಿಡ್ತಾರೆ. ಈ ಥರ ಹೆಚ್ಚಿ ಹಾಕಿ ಎಲ್ಲ ಪಲ್ಯಕ್ಕೂ. ನೋಡಿ, ಈಗ ಅರಿಶಿನ ಪುಡಿ ಹಾಕ್ತೀನಿ. ಇದರಿಂದ 1 ಸ್ಪೂನು ಸ್ವಲ್ಪ ಮೇಲೆ ಹಾಕಿದ್ದೀನಿ. ಚೆನ್ನಾಗಿ ಕಲಿಸ್ಬೇಕು ಅರಿಶಿನ ಪುಡಿ ಮಿಕ್ಸ್ ಆಗೋ ಹಾಗೆ. ನೋಡಿ, ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಈ ಚಿಕ್ಕ ಸ್ಪೂನಿಂದ 1 ಸ್ಪೂನು ಮೇಲೆ ಒಂದು ಸ್ವಲ್ಪ ಹಾಕ್ತೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಲ್ಯ ಚೆನ್ನಾಗಿ ಮಿಕ್ಸ್ ಆದಷ್ಟು ರುಚಿ ಆಗುತ್ತೆ. ನೋಡಿ, ಈಗ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಸ್ವಲ್ಪನೇ, ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು ಸುಮ್ಮನೆ ಟೇಸ್ಟಿಗಂತ. ಆಮೇಲೆ ಜೀರಿಗೆ ಪೌಡರ್ ಕೂಡ ಹಾಕಿದ್ದೀನಿ. ಜೀರಿಗೆ ಮೆಂತ್ಯ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ, ಅದು ಕೂಡ ಹಾಕಿದ್ದೀನಿ ಸ್ವಲ್ಪ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 5 ನಿಮಿಷ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಪಲ್ಯ ತುಂಬ ಸೂಪರಾಗಿರುತ್ತೆ. ಬೇಕಾದರೆ ಅನ್ನದಲ್ಲಿ ಕೂಡ ಊಟ ಮಾಡ್ಬೋದು ಇದನ್ನು.
ದೋಸೆಲಿ ಕೂಡ ತಿನ್ಬೋದು. ನೋಡಿ ಹೀಗೆ ಕಲಿಸ್ತಾ ಇರಬೇಕು, ತಾನಾಗೆ ಸೀದೋಗಬಾರ್ದು ಅಂತ ಆವಾಗ ಕಲಿಸ್ತಾ ಇರಬೇಕು. ನೋಡಿ ಈಗ ಆಲ್ಮೋಸ್ಟ್ ಆಲ್ ಮುಕ್ಕಾಲು ಭಾಗ ಮುಗ್ದಿದೆ. ಇನ್ನೊಂದೆರಡು ನಿಮಿಷಕ್ಕೆ ರೆಡಿ ಆಗುತ್ತೆ ಪಲ್ಯ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಬೇರೆ ಬೇರೆ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ. ನೋಡಿ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಎಲ್ರಿಗೂ ಇಷ್ಟ ಆಗುತ್ತೆ, ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಈಗ ಒಂದು 5 ನಿಮಿಷ ಎಲ್ಲ ಚೆನ್ನಾಗಿ ಕಲಸಿ ಫ್ರೈ ಮಾಡಿತ್ತು, ಎಲ್ಲ ರೆಡಿಯಾಗಿದೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ತಾನೇ ಹಾಗೆ ಚೆನ್ನಾಗಾಗುತ್ತೆ. ಬೀಟ್ರೂಟ್ ಫ್ರೈ ಇದು. ನೋಡಿ ರೆಡಿಯಾಗಿದೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್.